ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲಿ ಅಂತ ಹೇಳಿ ಬಿಹಾರ ಮುಖಂಡರು ಕೊಟ್ಟಂತಹ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಇವತ್ತು ಯಾವ ರೀತಿಯಾಗಿ ಪ್ರತಿಕ್ರಿಯಿಸಿದ್ರು, ಏನು ಬೆಳವಣಿಗೆಗಳು ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಕೊಡ್ತಾ ಹೋಗ್ತೀವಿ. ಹೈಕಮಾಂಡ್ ಹೇಳಿದ್ರಷ್ಟೇ ಎಲ್ಲವೂ ಸ್ಪಷ್ಟ. ಕಿಮ್ಮತ್ತಿಲ್ಲದ ಮಾತುಗಳನ್ನ ಆಡಿದ್ಯಾರು? ಬಿಹಾರ ಎಲೆಕ್ಷನ್ ಮೇಲೆ ನಿಂತಿದೆಯಾ ಭವಿಷ್ಯ? ಇದುವೇ ಚದುರಂಗದ ಮೊದಲ ಸ್ಟೋರಿ, ಕಿಮ್ಮತ್ತಿಲ್ಲದ ಮಾತು. ಹೈಕಮಾಂಡ್ ಅಲ್ಲದೆ ಇನ್ಯಾರೇ ಮಾತಾಡಿದ್ರು ಕೂಡ ಅದಕ್ಕೆ ಯಾವುದೇ ರೀತಿಯ ಅರ್ಥ ಇಲ್ಲ, ಅದಕ್ಕೆ ಇಂಪಾರ್ಟೆನ್ಸ್ ಕೊಡುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಮಾತಿಗೆ ಇದೀಗ ಸಿದ್ದರಾಮಯ್ಯ ಅವರು ಫುಲ್ ಸ್ಟಾಪ್ ಅನ್ನ ಇಟ್ಟಿದ್ದಾರೆ. ಕಾರಣ ಯಾರೇ ಹೇಳಿ, ಅದು ತನ್ನ ಆಪ್ತರೇ ಹೇಳಿ, ಶಾಸಕರುಗಳೇ ಹೇಳಿ, ಸಚಿವರುಗಳೇ ಹೇಳಿ, ವಿರೋಧ ಪಕ್ಷದವರೇ ಹೇಳಿ, ಯಾರೇ ಹೇಳಿ, ಯಾರು ಹೇಳಬೇಕಾಗಿರೋದು? ಅದು ಹೈಕಮಾಂಡ್. ಹೈಕಮಾಂಡ್ ಹೇಳಿದ್ಯಾ? ಇಲ್ಲ. ಹಾಗಾದ್ರೆ ಎಲ್ಲಿ ಬಂತು ಇಲ್ಲಿ ಅಧಿಕಾರ ಹಂಚಿಕೆ ವಿಚಾರ, ಸಿಎಂ ಬದಲಾವಣೆಯ ವಿಚಾರ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಇವತ್ತು ಫುಲ್ ಗರಂ ಆದ್ರು. ಕಿಮ್ಮತ್ತಿಲ್ಲದ ಮಾತುಗಳಿಗೆ ಮನ್ನಣೆಯೇ ಇಲ್ಲ ಅನ್ನುವಂತಹ ಸಂದೇಶವನ್ನ ಸಿದ್ದರಾಮಯ್ಯ ಇವತ್ತು ರವಾನೆ ಮಾಡಿದ್ದಾರೆ. ಈ ಮೂಲಕ ಎಲ್ಲಿಂದ ಆರಂಭ ಆಯಿತೋ ಈ ಚರ್ಚೆ, ಹೇಗೆ ನಡೀತಾ ಇದೆಯೋ ಈ ಒಂದು ಬದಲಾವಣೆಯ ಮಾತು, ಇವೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕುವಂತಹ ಪ್ರಯತ್ನವನ್ನ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಪದೇ ಪದೇ ಈ ವಿಚಾರವೇ ಚರ್ಚೆ ಆಗ್ತಾ ಇದೆ. ಆಡಳಿತ ಮಾಡುವ ಬದಲಾಗಿ ಈ ವಿಚಾರಕ್ಕೆ ರಿಯಾಕ್ಟ್ ಮಾಡುವಂತಹ ಸಂದರ್ಭಗಳು ಬಂದೊದಗಿದೆ. ಬೇರೆ ಯಾರು ಮಾತಾಡ್ತಾ ಇಲ್ಲ. ಆದ್ರೆ ಈಗ ಈ ತರದ ಹೇಳಿಕೆಗಳು ಬರ್ತಾನೆ ಇದೆ ಅಂತ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟರು. ಹಾಗಾದ್ರೆ ಸಿದ್ದರಾಮಯ್ಯ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಡೆ ಸಂದೇಶವನ್ನ ಏನ್ ಕೊಟ್ಟಿದ್ದಾರೆ? ಈ ಒಂದು ಕಿಮ್ಮತ್ತಿಲ್ಲದ ಮಾತು ಅಂತ ಅವರು ಹೇಳಿದ್ಯಾಕೆ? ಆದಂತಹ ಬೆಳವಣಿಗೆಗಳು ಏನೇನು ಅನ್ನೋದನ್ನ ನೋಡ್ತಾ ಹೋಗೋಣ. ಇದೀಗ ನವೆಂಬರ್ ಕ್ರಾಂತಿ, ಅಧಿಕಾರ ಹಂಚಿಕೆಯ ಚರ್ಚೆಯ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ಇದೀಗ ಕೊನೆಯದಾಗಿ ಒಂದು ಖಡಕ್ ಸಂದೇಶವನ್ನ ರವಾನೆ ಮಾಡಿದಾಗಿದೆ. ಕಾರಣ ಯಾಕಂದ್ರೆ ಪ್ರತಿ ಬಾರಿ ಕೂಡ ಈ ಮಾತೆ ಚರ್ಚೆ ಆಗ್ತಾ ಇದೆ. ಪ್ರತಿ ಬಾರಿ ಕೂಡ ಅವರ ಹತ್ರನೂ ಕೂಡ ಇದರ ಬಗ್ಗೆ ಮಾತುಗಳನ್ನ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಈ ಖಡಕ್ ಸಂದೇಶ ಏನು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಯಾರು ಏನೇ ಹೇಳಿದ್ರು ಕೂಡ ಅದನ್ನ ಹೇಳಬೇಕಾಗಿರೋದು ಯಾರು? ಅದನ್ನ ಹೇಳಬೇಕಾಗಿರೋದು ಹೈಕಮಾಂಡ್. ಹಾಗಾದ್ರೆ ಹೈಕಮಾಂಡ್ ಅಲ್ಲದೆ ಬೇರೆ ಯಾರೇ ಮಾತನಾಡಿದ್ರೂ ಅದಕ್ಕೆ ಮಹತ್ವ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಸಿದ್ದರಾಮಯ್ಯ ಅವರು ಇವತ್ತು ಅವರು ಆಡಿದಂತಹ ಮಾತು ಹುಟ್ಟು ಹಾಕ್ತಾ ಇದೆ. ಇನ್ನು ಶಾಸಕರು, ಸಚಿವರುಗಳು, ಆಪ್ತ ಕಾರ್ಯಕರ್ತರು, ಅವರ ಆಪ್ತರು, ಜೊತೆಗೆ ಕಾಂಗ್ರೆಸ್ನ ಕಾರ್ಯಕರ್ತರು, ಅವರ ಬೆಂಬಲಿಗರು, ಹೀಗೆ ಯಾರಿಗೂ ಮನ್ನಣೆ ಇಲ್ವಾ? ಹಾಗಾದ್ರೆ ಯಾರ ಆಗಬೇಕು ಅನ್ನೋದ್ರ ಬಗ್ಗೆ ಎಲ್ಲರ ಒಮ್ಮತ ಇಲ್ವಾ? ಯಾರ ಅಭಿಪ್ರಾಯವನ್ನ ಕೇಳುವ ಹಾಗಿಲ್ವಾ? ಆ ರೀತಿಯಾದಂತಹ ಒಂದು ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ನಡೆಯೋದಿಲ್ವಾ ಅನ್ನುವ ಪ್ರಶ್ನೆಯನ್ನು ಕೂಡ ಹುಟ್ಟು ಹಾಕಿದೆ. ಕ್ರಾಂತಿ, ಬದಲಾವಣೆಯ ಮಾತುಗಳು ಏನೇ ಇದ್ರೂ ಕೂಡ ಕೊನೆಯದಾಗಿ ತೀರ್ಮಾನ ಯಾರು ತೆಗೆದುಕೊಳ್ತಾರೆ? ಅದು ಕಾಂಗ್ರೆಸ್ನ ಹೈಕಮಾಂಡ್. ಹೈಕಮಾಂಡ್ ಏನ್ ಹೇಳುತ್ತೆ ಅದುವೇ ಕೊನೆಯದಾಗಿರುತ್ತೆ, ಅದುವೇ ಫೈನಲ್ ಡಿಸಿಷನ್ ಆಗಿರುತ್ತೆ. ಹಾಗಾಗಿ ಯಾರೇ ಹೇಳಿದ್ರು, ಏನೇ ಬದಲಾವಣೆಯ ವಿಚಾರಗಳನ್ನ ಹೇಳಿದ್ರು ಕೂಡ ಕೊನೆಗೆ ಹೇಳಬೇಕಾಗಿರೋದು ಹೈಕಮಾಂಡ್. ಹೈಕಮಾಂಡ್ ಮಾತಿಗಷ್ಟೇ ಮನ್ನಣೆ, ಉಳಿದೆಲ್ಲವೂ ಕೂಡ ಇಲ್ಲಿ ನಗಣ್ಯ, ಎಲ್ಲವೂ ಕೂಡ ವ್ಯರ್ಥ. ನೀವು ಎಷ್ಟೇ ಮಾತಾಡಿದ್ರು, ಮಾಧ್ಯಮಗಳ ಮುಂದೆ ಮಾತಾಡಿದ್ರು, ನೀವು ಮೀಟಿಂಗ್ಗಳನ್ನ ಮಾಡಿದ್ರು, ಗುಪ್ತವಾಗಿ ರಹಸ್ಯ ಮಾತುಕತೆಗಳನ್ನ ಮಾಡಿದ್ರು, ಅದು ಯಾವುದು ಕೂಡ ಲೆಕ್ಕಕ್ಕೆ ಇಲ್ಲ ಅನ್ನುವಂತಹ ಸಂದೇಶವನ್ನ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಖಡಕ್ ಆಗಿ ರವಾನೆ ಮಾಡಿದ ಹಾಗೆ ಇದೆ. ಇನ್ನು ಬಿಹಾರ ಚುನಾವಣೆಯ ಬಳಿಕವಷ್ಟೇ ಎಲ್ಲದಕ್ಕೂ ಸ್ಪಷ್ಟತೆ ಸಿಗುವಂತಹ ಸುಳಿವನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈಗ ಎಲ್ಲ ನಾಯಕರಿಗೂ ಕೂಡ ಬಿಹಾರ ಚುನಾವಣೆಯ ಬ್ಯುಸಿಯಲ್ಲಿದ್ದಾರೆ. ಬಿಹಾರ ಚುನಾವಣೆಯ ಪ್ರಚಾರಕ್ಕೆ ಹೋಗುವಂಥದ್ದಾಗಿರ್ಬೋದು, ಆ ಒಂದು ಚುನಾವಣೆಯ ಬ್ಯುಸಿಯಲ್ಲಿರುವಾಗ ಯಾರು ಕೂಡ ಇದೀಗ ಕರ್ನಾಟಕದ ಬೆಳವಣಿಗೆಗಳ ಬಗ್ಗೆ ಗಮನ ಹರಿಸುವಷ್ಟು ಅಷ್ಟು ವ್ಯವಧಾನ ಇಲ್ಲ, ಅಷ್ಟು ಟೈಮ್ ಕೂಡ ಇಲ್ಲ. ಅಂತಹ ಸಂದರ್ಭದಲ್ಲಿ ಇದೀಗ ಈ ಮಾತನ್ನ ಪದೇ ಪದೇ ಹೇಳ್ತಾ ಇರೋದು, ಹೈಕಮಾಂಡ್ ಹತ್ರ ಹೋಗೋದಿಕ್ಕೆ, ದೆಹಲಿ ಭೇಟಿ ಮಾಡೋದಿಕ್ಕೂ ಕೂಡ ಸಾಧ್ಯ ಇಲ್ಲ. ಅದೇ ಕಾರಣಕ್ಕಾಗಿ ಸಿದ್ದರಾಮಯ್ಯ ಇವತ್ತು ಹೇಳಿರೋದು, ನವೆಂಬರ್ 15ರ ಬಳಿಕ ನಾನು ದೆಹಲಿಗೆ ಹೋಗ್ತೀನಿ, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತೀನಿ ಅನ್ನುವಂತಹ ವಿಚಾರವನ್ನ ಹೇಳಿದ್ರು. ಹಾಗಾದ್ರೆ ಸಂಪುಟ ಪುನಾರಚನೆ, ಸಿಎಂ ಬದಲಾವಣೆಯ ವಿಚಾರ, ಬಿಹಾರ ಮುಖಂಡರ ಹೇಳಿಕೆ, ಇವೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಏನ್ ಹೇಳಿದ್ರು ನೋಡ್ಕೊಂಡ್ ಬನ್ನಿ. ಡಿಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಹೇಳಿದ್ದಾರೆ ಸರ್. ಬಿಹಾರದ ಮುಖಂಡರು ನಿಮ್ಗೇನು ಇಲ್ವಾ? ಜನ ಮಾತಾಡೋದು ಬೇಡಪ್ಪ, ಜನ ಏನಾರು ಮಾತಾಡ್ತಾರೆ. ಹೈಕಮಾಂಡು ಯಾರು? ಯಾರ್ರೀ ಹೈಕಮಾಂಡು?
ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು ಅವ್ರು ಮಾತಾಡಿದಾರ? ಮತ್ತೆ ನೀವೇ ನಿಮ್ದೇ ಚರ್ಚೆ ಜಾಸ್ತಿ. ಅವರು ಜನ ಮಾತಾಡೋದಕ್ಕಿಂತ ನಿಮ್ದೇ ಜಾಸ್ತಿ ಆಗಿರೋದು. ಕೇಳಪ್ಪ, ಈಗ ಪ್ರಶ್ನೆ ಕೇಳಲಿಲ್ಲ ಈಗ ಅವರು, ಅಗತ್ಯ ಏನಿತ್ತು? ಅಲ್ಲಿಯ ಮುಖಂಡರು ಈಗ ತಾನೇ ಮಾತಾಡಿದ್ದಾರೆ ಅಂತ ಕೇಳಿ. ಯಾವ ಮುಖಂಡರು? ಸಭೆ ಮಾಡ್ತಾ ಇದ್ದಾರೆ. ಈಗ ನೋಡ್ರಿ, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಹೈಕಮಾಂಡ್ ತೀರ್ಮಾನ ಮಾಡದೆ ಬೇರೆ ಯಾರೇ ಇದು ಮಾತಾಡಿದ್ರು ಕೂಡ ಅದಕ್ಕೆ ಕಿಮ್ಮತ್ತಿಲ್ಲ. ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನ ನಾವು ಗಮನಿಸಿದ್ವಿ. ಯಾರೇ ಏನೇ ಹೇಳಿದ್ರು ಕೂಡ ಹೈಕಮಾಂಡ್ ಮಾತಿಗಷ್ಟೇ ಬೆಲೆ, ಯಾವುದಕ್ಕೂ ಕೂಡ ಕಿಮ್ಮತ್ತಿಲ್ಲ ಇತರೆ ಮಾತುಗಳಿಗೆ ಅನ್ನೋದನ್ನ ಹೇಳಿದ್ರು. ಅವೆಲ್ಲದರ ಮಧ್ಯೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ದೆಹಲಿ ಪ್ರಯಾಣದ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಕಾರಣ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದಾರೆ ಅವರು. ಹಾಗಾದ್ರೆ ಅವರ ಟೂರ್ ಏನಾಯಿತು, ದೆಹಲಿ ಭೇಟಿ ಯಾಕೆ ಕ್ಯಾನ್ಸಲ್ ಆಯಿತು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಸತೀಶ್ ದಿಲ್ಲಿ ಟೂರ್ನ ರಹಸ್ಯವನ್ನ ನೋಡ್ತಾ ಹೋಗೋಣ. 3 ದಿನಗಳ ದೆಹಲಿ ಪ್ರವಾಸವನ್ನ ಇದೀಗ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮುಂದೂಡಿದ್ದಾರೆ. ಕಾರಣ ಬೆಳಗಾವಿಯಲ್ಲೇ ಈಗ ಇದ್ದಾರೆ, ಬೆಳಗಾವಿಯಲ್ಲೇ ಉಳ್ಕೊಂಡಿದ್ದಾರೆ, ದೆಹಲಿಗೆ ಹೋಗಿಲ್ಲ. ಇಲಾಖೆ ಹಾಗೂ ಖಾಸಗಿ ಕಾರ್ಯಕ್ರಮಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಭಾಗಿಯಾಗ್ತಾ ಇದ್ದಾರೆ. ದೆಹಲಿಗೆ ಹೋಗದೆ ಉಳ್ಕೊಳ್ಳೋದಕ್ಕೆ ಏನ್ ಕಾರಣ? ಈಗ ಅವರು ದೆಹಲಿಗೆ ಹೋಗ್ತಾರೆ ಅಂದಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದ್ದು, ಎಲ್ಲಾ ಕಡೆ ಬೆಳವಣಿಗೆಗಳು ಕಾಣಿಸ್ತಾ ಇದ್ದಿದ್ದು ನಾಯಕತ್ವ ಬದಲಾವಣೆಯ ವಿಚಾರ, ದಲಿತ ಸಿಎಂ ದಾಳವನ್ನು ಆಲ್ರೆಡಿ ಈಗ ಉರುಳಿಸಲಾಗಿದೆ ಆ ವಿಚಾರ, ಕೆಪಿಸಿಸಿ ಅಧ್ಯಕ್ಷಗಿರಿಯ ಬಗ್ಗೆ ಕೂಡ ಚರ್ಚೆಗೂ ಸಿದ್ಧ ಅನ್ನೋದನ್ನ ಕೂಡ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಹೇಳ್ಕೊಂಡಿದ್ರು. ಅಷ್ಟು ಮಾತ್ರ ಅಲ್ಲ, 2028ರ ವಿಚಾರದಲ್ಲಿ ಅವರು ಯಾವಾಗಲೂ ಹೇಳ್ತಾ ಇದ್ದಾರೆ, ನನ್ನ ರೇಸ್ ಏನಿದ್ರು ಕೂಡ 2028ರ ಎಲೆಕ್ಷನ್ ಅನ್ನೋದನ್ನು ಅವರು ಹೇಳ್ತಾನೆ ಬರ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ 2028ರ ಸಾರಥ್ಯ ಕೊಟ್ರೆ ಗೆಲ್ಲಿಸಿ ಕೊಡುವ ಭರವಸೆಯೊಂದಿಗೆ ಅವರು ದೆಹಲಿಯ ಟೂರ್ ಪ್ಲಾನ್ ಅನ್ನ ಹಾಕಿಕೊಂಡಿದ್ರು. ಆದ್ರೆ ಇದೀಗ ಆ ಟೂರ್ ಪ್ಲಾನ್ ನಲ್ಲಿ ಬದಲಾವಣೆ ಮಾಡಿಕೊಂಡಿದ್ದಾರೆ. ಸ್ವಲ್ಪ ದಿನಗಳ ಕಾಲ ಆ ಒಂದು ಟೂರ್ ಅನ್ನ ಮುಂದೂಡಿಕೆ ಮಾಡಿದ್ದಾರೆ. ಕಾರಣ ಬಿಹಾರ ಚುನಾವಣೆಯಲ್ಲಿ ಈಗಾಗಲೇ ಕಾಂಗ್ರೆಸ್ನ ಹೈಕಮಾಂಡ್ ಬ್ಯುಸಿ ಆಗಿರುವ ಕಾರಣಕ್ಕೆ ತನ್ನ ಪ್ರವಾಸವನ್ನ ಈಗ ಮೊಟಕುಗೊಳಿಸಿದ್ದಾರೆ, ಅಂದ್ರೆ ಮುಂದೂಡಿಕೆ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಅವರ ಒಂದು ಪ್ರವಾಸ ಯಾವ ರೀತಿಯಾಗಿ ಇರುತ್ತೆ, ಮುಂದಿನ ದಿನಗಳಲ್ಲಿ ಏನೆಲ್ಲ ಚರ್ಚೆ ಮಾಡುವ ಸಾಧ್ಯತೆ ಇದೆ, ಯಾವಾಗ ಮತ್ತೆ ಹೈಕಮಾಂಡ್ ಅವರನ್ನ ಭೇಟಿ ಮಾಡ್ತಾರೆ, ಇವೆಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ಸಚಿವ ಸತೀಶ್ ಜಾರಕಿಹೊಳಿ ಮಾತಾಡಿದ್ದಾರೆ. ನೋಡೋಣ. ಡೆಲ್ಲಿ ಪ್ರವಾಸ ಕ್ಯಾನ್ಸಲ್ ಆಗಿದೆ. ಇಲ್ಲ, ಹೋಗಲ್ಲ. ಡೆಲ್ಲಿಗೆಲ್ಲ ಇಲ್ಲೇ ಇರ್ತೀವಿ. ಇಲ್ಲಿ ಹೋಗುವಂತ ಅವಶ್ಯಕತೆ ಹೋಗ್ತೀವಿ, ಸದ್ಯಕ್ಕಂತೆ ಹೋಗಲ್ಲ. ಈಗ ಕೆಪಿಸಿಸಿ ಅಧ್ಯಕ್ಷ ಇಲ್ಲ, ಇನ್ನು ಚರ್ಚೆ ಆಗಿಲ್ಲ. ಚರ್ಚೆ ಆದಾಗ ನೋಡೋಣ ಅದ್ರ ಬಗ್ಗೆ. ಅದ್ರ ಬಗ್ಗೆ ಐಡಿಯಾ ಇಲ್ಲ, ನಮಗೇನು ಐಡಿಯಾ ಇಲ್ಲ ಅದ್ರ ಬಗ್ಗೆ. ಡಿ.ಕೆ. ಶಿವಕುಮಾರ್ ಅವರು ಖರ್ಗೆ ಅವರನ್ನು ಭೇಟಿಯಾಗಿದ್ರು ಸರ್, ಭೇಟಿಯಾಗಿ ಇಲ್ಲ ಅದ್ರ ಬಗ್ಗೆ ಏನು ನಮ್ಮ ಮಾಹಿತಿ ಇಲ್ಲ. ಇಲ್ಲೇ ನಾವು ಹೋದಾಗ ನೋಡ್ತೀವಿ, ಚರ್ಚೆ ಮಾಡ್ತೀವಿ. ಇವೆಲ್ಲದರ ಮಧ್ಯೆ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆಗಳಂತೂ ಆಗ್ತಾನೆ ಇದೆ. ಸಂಪುಟ ಪುನಾರಚನೆ ಆಗಿರ್ಬೋದು, ಸಿಎಂ ಬದಲಾವಣೆಯ ವಿಚಾರಗಳಾಗಿರ್ಬೋದು, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಿರ್ಬೋದು, ಇವೆಲ್ಲದರ ಬಗ್ಗೆ ಒಂದು ಬೆಳವಣಿಗೆಗಳು ಆಗ್ತಾ ಇದೆ. ಆದರೆ ನಾಯಕರುಗಳು ಇದೀಗ ಏನ್ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಮುಖಂಡರುಗಳ ಮಾತು ಏನು, ಯಾವ ರೀತಿಯಾಗಿ ಹೈಕಮಾಂಡ್ ಕಡೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ಈಗ ನವೆಂಬರ್ ಕ್ರಾಂತಿ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗ್ತಾ ಇದೆ. ಕಳೆದ ತಿಂಗಳಲ್ಲಿ ಕೂಡ ಇದೇ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಎಲ್ಲರೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಕ್ಷನ್ ಕೊಟ್ಟರು. ಇಂತಹ ಸಂದರ್ಭದಲ್ಲಿ ನವೆಂಬರ್ ಕ್ರಾಂತಿ ಆಗಿರ್ಬೋದು, ನಾಯಕತ್ವ ಬದಲಾವಣೆಯ ವಿಚಾರ ದೊಡ್ಡ ಮಟ್ಟದಲ್ಲಿ ಮುನ್ನೆಲೆಯಲ್ಲಿ ಇರ್ತಾ ಇರುವಂತಹ ಸಂದರ್ಭದಲ್ಲಿ ಅನೇಕ ನಾಯಕರುಗಳು ಇದೀಗ ಜಾಣ ನಡೆಯನ್ನ ತೋರಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಾಗೆ ಏನೂ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ, ಅಥವಾ ಏನೂ ಇಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಗೊತ್ತಿದೆ ಏನಾದ್ರೂ ಆಗ್ತಾ ಇದೆ ಇಲ್ಲಿ ಅಂತ ಹೇಳಿ, ಆದ್ರೂ ಕೂಡ ಅನೇಕರು ತಮಗೆ ಇದಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಒಂದೊಂದು ಗುಂಪು ಒಬ್ಬೊಬ್ಬರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದೆ. ಡಿ.ಕೆ. ಬಣ ಒಂದು, ಸಿದ್ದರಾಮಯ್ಯ ಅವರ ಬಣ ಒಂದು, ಪರಮೇಶ್ವರ್ ಅವರ ಬಣ ಒಂದು, ಸತೀಶ್ ಜಾರಕಿಹೊಳಿ ಅವರ ಬಣ ಒಂದು, ಹೀಗೆ ಒಬ್ಬೊಬ್ಬರ ಪರವಾಗಿ ಒಂದೊಂದು ಬ್ಯಾಟಿಂಗ್ ಆಗ್ತಾ ಇದೆ. ಆದ್ರೆ ಇಲ್ಲಿ ತಟಸ್ಥರು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅನ್ನುವಂಥವ್ರು ಮಾತ್ರ ತಮಗೂ ಅದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ಮೌನಕ್ಕೆ ಜಾರಿದ್ದಾರೆ. ಅದರ ಜೊತೆಗೆ ಗೌಪ್ಯ ಸಭೆಗಳು ನಡೀತಾ ಇದೆ. ಡಿನ್ನರ್ ಮೀಟಿಂಗ್ಗಳ ಬಗ್ಗೆಯೂ ಕೂಡ ಇದೀಗ ಜಾಣ ಉತ್ತರವನ್ನ ಕಾಂಗ್ರೆಸ್ನ ನಾಯಕರುಗಳು, ಸಚಿವರುಗಳು ಕೊಡ್ತಾ ಇದ್ದಾರೆ. ಇದಕ್ಕೂ ಯಾವುದಕ್ಕೂ ಸಂಬಂಧ ಇಲ್ಲ ಅನ್ನುವಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಎಲ್ಲವನ್ನ ಕೂಡ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದೇವೆ ಅನ್ನುವಂತಹ ಒಂದೇ ಉತ್ತರ, ಬರೀ ಈ ಒಂದು ಹೇಳಿಕೆಯನ್ನೇ ಕೊಡ್ತಾ ಇದ್ದಾರೆ. ಇದನ್ನೇ ಸಬೂಬಾಗಿ ಇಟ್ಕೊಂಡಿದ್ದಾರೆ. ಆದರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ದಿನೇಶ್ ಗುಂಡೂರಾವ್ ಆಗಿರ್ಬೋದು, ಡಾಕ್ಟರ್ ಜಿ ಪರಮೇಶ್ವರ ಆಗಿರಬಹುದು, ಜಮೀರ್ ಅಹಮದ್ ಅವರು ಏನು ಹೇಳಿದ್ದಾರೆ, ಅವರ ಉತ್ತರ ಹೇಗಿದೆ ಅನ್ನೋದನ್ನ ನೀವೇ ನೋಡಿ. ವಿಪಕ್ಷಗಳು ಕೂಡ ಈ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ತಾವು ಕೂಡ ರೇಸ್ ಅಲ್ಲಿ ಇದ್ದೀರಾ ಅಂತ ಅದ್ರ ಬಗ್ಗೆ ನಾನು ಯಾವುದೇ ಪ್ರತಿಕ್ರಿಯೆ ಕೊಡೋದಿಲ್ಲ. ಯಾಕೆ ಸರ್?
ಅದು ಅನವಶ್ಯಕ ಅಂತ ಅನ್ಸುತ್ತೆ. ಏನಿಲ್ಲಪ್ಪ ಅದೆಲ್ಲಿ ಎಲ್ಲಿದೆ ಎಲ್ಲ. ಈಗ ನವೆಂಬರ್ ತಿಂಗಳಲ್ಲಿ ಇದ್ದೀವಿ, ಎಲ್ಲ ಅವ್ರವ್ರ ಕೆಲಸದಲ್ಲಿ ಇದ್ದಾರೆ. ಯಾವ ಕ್ರಾಂತಿನೂ ಇಲ್ಲ, ಯಾವುದೂ ಇಲ್ಲ. ನಾವು ಯಾರಿಗೂ ಭೇಟಿ ಮಾಡ್ತೀವಿ ಬರ್ತೀವಪ್ಪ, ಅದೆಲ್ಲ ಹೇಳಕ್ಕಾಗ್ತದ? ದೆಹಲಿಗೆ ಹೋಗಿ ನಮ್ಮ ಲೀಡರ್ಸ್ ಮಾತಾಡ್ಕೊಂಡ್ಬರೋದೇನು ದೊಡ್ಡ ವಿಷಯ ಏನಲ್ಲ. ನಮ್ಮ ಹೈಕಮಾಂಡ್ ಅಲ್ಲಿರೋದು. ಸೊ ನಾವು ಏನೇ ಇದ್ರು ಮಾತಾಡ್ಬೇಕಾದ್ರೆ ಅಲ್ಲಿಗೆ ಹೋಗ್ಬೇಕು. ಈಗ ಹೇಳ್ರಿ, ಏನಂದಿದ್ದೀನಿ ನಾನು, ಆ ಕುರ್ಚಿಯಲ್ಲಿ ಮೊನ್ನೆ ಸಿದ್ದರಾಮಯ್ಯ ಅವ್ರು ಕೂತಿದ್ದಾರೆ. ಆ ಕುರ್ಚಿ 2028ವರೆಗೂ ಖಾಲಿ ಇಲ್ಲ. ಆ ಕುರ್ಚಿಯಲ್ಲಿ ಕುರ್ಚಿ ಖಾಲಿ ಇದೆಯಾ?